ಅವ್ನು ಹೇಳೋದು. ಭುಜಂಗಯ್ಯ ಕಣೋ. ಅಯ್ಯೋ ಸಿಕ್ಕ್ರೆ ತಲೆ ತಿಂದಾಕ್ಬಿಡ್ತಾನ ಕಣೋ. ಇವತ್ತ ಮಾತಾಡ್ಸದ್ ಬೇಡ ಕಣ. ನೀನ್ ಮಾತಾಡ್ಸಿಲ್ಲ ಅಂದ್ರೆ ಅವ್ನು ಮಾತಾಡಲ್ವಾ? ಅವನೇ ಹುಡುಕೋ ಬಂದ್ ಮಾತಾಡಿಸ್ತಾನೆ. ಇವತ್ತು ಅವನಿಗೆ ರಿವರ್ಸ್ ಗೇರ್ ಹಾಕಿ ತಲೆ ತಿನ್ ಮಾಡೋಣ. ರಿವರ್ಸ್. ಏಯ್ ನಕ್ಷತ್ರ ನೋಡು. ಎಲ್ಲೋ? ಲೆಫ್ಟ್ ನನಗೆ ಕಾಣಿಸ್ತಾ ಇಲ್ಲ. ಈ ಕಡೆ ಕಣ. ಎಲ್ಲೋ ನೋಡಲೆ. ಓ ಅಲ್ಲ. ಏನ್ರೇ ನೀವು? ನಾನು ಕಾಲೇಜಿನ ಸೀನಿಯರ್ ಮೋಸ್ಟ್ ಲೆಕ್ಚರರು. ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಹೇಳ್ದೆ ಮಾತು ಆಡಿಸ್ದೆ ಅವ್ನು ತಿರುಗಿಸ್ಕೊಂಡು ಆಕಾಶ ನೋಡ್ತಾ ಇದ್ದೀರಾ. ನಿಮ್ಮನ್ನ ಹಿಂಗೆ ಬಿಟ್ರೆ ಸುಧಾರಣೆ ಆಗಲ್ಲ. ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಏನ್ ಬೇಡ ಆಕ್ಷನ್ ತಗೋಬೇಡಿ ಸರ್. ಮತ್ತಿನ್ನೇನು ಆಕ್ಷನ್ 500 ತಗೊಳಕಾಗುತ್ತೆ? ನೀವ್ ಸಿಕ್ಕಿದಿ ಸಲ ನಾವೇ ತಗೋತೀವಿ ಸಾ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನು ನಿಮಗೆ ತಲೆನೋವಂತನಾ? ಹಂಗಲ್ಲ ಸರ್, ನೀವ್ ಇಲ್ಲಿ ಮಾತಾಡ್ತಾ ನಿಂತ್ರೆ ಕ್ಲಾಸಿಗೆ ಟೈಮ್ ಆಗುತ್ತೆ. ಬನ್ನಿ ಸರ್. ಅದು ನನ್ನ ಕ್ಲಾಸು, ನಂಗೆ ಗೊತ್ತು ಕಣೆಯ. ನಾವು ಜ್ಞಾಪಿಸ್ತಾ ಇದೀವಿ ಸಾ. ಓ ಅಂದ್ರೆ ನಾನು ಮರಗುಳಿ ಅಂತ ನೀನ್ ಹೇಳೋದು? ನಿಮ್ಮನ್ನ ಕ್ಲಾಸಿಗೆ ಕರ್ಕೊಂಡು ಹೋಗೋಣ ಅಂತ ಸರ್. ಓ ಅಂದ್ರೆ ನಾನು ಕ್ಲಾಸಿಗೆ ಬರಲ್ಲ ಅಂತ ಅನುಮಾನ ನಿಮ್ಗೆ? ಒಂದೊಂದ್ಸತಿ ನೀವು ಪಕ್ಕದ ಕಾಲೇಜ್ ಹೋಗ್ಬಿಡ್ತೀರಲ್ಲ ಸರ್. ಅಲ್ಲೂ ಪಾಠ ಮಾಡ್ತೀನಿ ಕಣಯ್ಯ. ಹೌದಾ ಸರ್? ಇದು ಪಾರ್ಟ್ ಟೈಮ್ ಅದು ಫುಲ್ ಟೈಮ್ ಸರ್? ಅದು ಪಾರ್ಟ್ ಟೈಮ್, ಇದು ಫುಲ್ ಟೈಮ್. ಸಂಬಳ ಎಷ್ಟು ಸರ್? ಎರಡು ಕಡೆ ಸೇರಿ 3692 ರೂಪಾಯಿ 80 ಪೈಸಾ PF ಕಟ್ ಮಾಡಿ. ಫ್ಯಾಮಿಲಿ ಮೇಂಟೈನ್ ಆಗುತ್ತೆ ಸರ್. ಎಷ್ಟು ಜನ ಹೆಂಡ್ತೀರಿ ಸರ್? ಎಷ್ಟು ಜನ ಮಕ್ಕಳು ಸರ್? ಎಷ್ಟು ಸರ್? ಎಣ್ಣೆ ಸಾ. ಫೀಸ್ ಎಷ್ಟು ಸರ್? ಡೊನೇಷನ್ ಎಷ್ಟು ಸರ್? ಅಯ್ಯ ಸುಮ್ನಿರಯ್ಯ. ಇಷ್ಟರಲ್ಲೇ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ನಾನೇ ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾ ಇದ್ದೀನಿ. ಬೆಳಿಗ್ಗೆ ನನಗೆ ತಲೆ ತಿಂತೀರಾ? ದೇವ್ರೆ, ನಿನ್ನನ್ನೇ ನಂಬಿದ್ದೀನಿ. ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಆಯ್ತಾ? ವಾಟ್ ಡಾರ್ಲಿಂಗ್? ಹೊಸ ಡ್ರೆಸ್ಸು, ಹೊಸ ಶೂ, ಹೊಸ ಗಾಗಲ್, ಹೊಸ ವಾಚ್. ಕಂಪನಿಯ ಕರೋಡ್ಪತಿನಾ? ಅಲ್ಲ ಮಗ, ಕರ್ನಾಟಕ ಬಂಪರ್ ಲಾಟ್ರಿ. ಅದೆಲ್ಲ ಏನೂ ಇಲ್ಲ. ಈ ಡ್ರೆಸ್ ಪಕ್ಕದ ಮನೆ ಪ್ರಕಾಶ ಕೊಡ್ಸಿದ್ದು. ಯಾ, ಈ ಗಾಗಲ್ 6 ಕ್ರಾಸ್ ಶೈಲೇಂದ್ರ ಕೊಡ್ಸಿದ್ದು. ಅಂಡ್ ಈ ವಾಚ್ ನನ್ ಓಲ್ಡ್ ಫ್ರೆಂಡ್ ಕೈಲಾಶ್ ಕೊಡ್ಸಿದ್ದು. ಮತ್ತೆ ಶೂ ಯಾರು ಕೊಡ್ಸಿದ್ದು? ಅದನ್ನ ಎದ್ರ ಮನೆ ಎಲ್ಲಪ್ಪ ಕೊಡ್ಸಿದ್ದು. ಇದನ್ನೆಲ್ಲ ನಿನ್ ಬರ್ತ್ಡೇ ಕೊಡ್ಸಿದ್ದ? ಅಲ್ಲ, ಪಾಪ ಅವರೆಲ್ಲ ನನ್ನ ಲವ್ವರ್ಸು. ಇದೇನಪ್ಪ ಇದು? ಬಾಯ್. ಕ್ಯಾಂಟೀನ್ ಹೋಗೋಣ? ಹೋಗೋಣ. ಏ, ಅಲ್ಲಿ ವಿಜಯ್ ನಿಂತ್ಕೊಂಡಿದ್ದಾನೆ. ಆ ಕಡೆ ನಾನ್ ಬರ್ಲಪ್ಪ. ಏ, ಅವನ್ಗೆ ಯಾಕೆ ಹೆದರ್ಕೋತೀರಾ? ಇಲ್ಲಪ್ಪ. ಅಯ್ಯೋ, ಸುಮ್ಮನೆ ಹೋಗ್ತಾಳೆ. ನಿನಗೆ ಎಷ್ಟು ಸಲ ಹೇಳಿದಿನೋ ಚಿಟ್ಕೆ ಹೊಡಿಬೇಡ ಅಂತ? ನಿನ್ಗೂ ಎಷ್ಟು ಸಲ ಹೇಳಿದೀನಿ ಸಲ್ಯೂಟ್ ಹೊಡೆದೋಗ್ಬೇಕು ಅಂತ. ಅದೇ ಟೇಪಾ? ಅಲ್ಲ, ಎದುರೇಟು. ಓಕೆ, ನಿನಗ್ ನಾನ್ ದಿನ ಸಲ್ಯೂಟ್ ಹೊಡಿಬೇಕು ಅಷ್ಟೇ ತಾನೆ? ಎಸ್, ಅಷ್ಟೇ. ಸರಿ, ನಿನಗೂ ನನ್ಗೂ ಒಂದ್ ಚಾಲೆಂಜ್. ಈ ಸರ್ಕಲ್ ಒಳಗೆ ಪೆಪ್ಸಿ ಇಟ್ಟಿದ್ದೀನಿ. ಇದನ್ನ ನೀನು ಕೈಯಲ್ಲಿ ಮುಟ್ಟ ಹಾಗೆ ಬಾಯಲ್ಲೇ ಕ್ಯಾಪ್ ತೆಗೆದು ಬಾಯಲ್ಲೇ ಎತ್ಕೊಂಡು ಕುಡಿಬೇಕು. ನಿನಗ್ ಟೈಮು 60 ಸೆಕೆಂಡ್ಸ್. ಇದನ್ ಮಾಡಿ ತೋರ್ಸು, ಆಮೇಲೆ ನಿನಗ್ ಸಲ್ಯೂಟ್ ಹೊಡಿತೀನಿ. ನಿಲ್ಸಿ. ಆದ್ರೆ ನಂದು ಒಂದು ಕಂಡೀಷನ್. ನಾನು ಈ ಚಾಲೆಂಜ್ ಅಲ್ಲಿ ಗೆದ್ರೆ ನನ್ಗೆ ಸಲ್ಯೂಟ್ ಮಾತ್ರ ಹೊಡೆಯೋದಲ್ಲ, ಇಷ್ಟು ಜನರ ಮುಂದೆ ನನ್ಗೆ ಕಿಸ್ ಕೂಡ ಕೊಡ್ಬೇಕಾಗತ್ತೆ. ಈ ಚಾಲೆಂಜ್ ಒಪ್ಕೋಬೇಡ ಪ್ರಿಯಾ. ತಾಕತ್ತಿದ್ರೆ ಒಪ್ಕೋಬೇಕಪ್ಪ. ಏಯ್, ಫಿಟ್ಟಿಂಗ್ ಇಡಬೇಡವೋ, ಬೋಲ್ಟ್ ಕಟ್ ಆಗ್ಬಿಡುತ್ತೆ ನನ್ ಮಗ. ಅವನಿಗೇನು ರೂಪಕ್ಕಿಯ? ಚಾಲೆಂಜ್ ಮಾಡಿದವಳು ನೀನು ಒಪ್ಕೋಬೇಕು. ಹೇ ಪ್ರಿಯಾ, ಬೇಡ ಬಾರೆ. ಏ ಬಿಡ್ರೆ, ಅವನ್ ಏನ್ ಕಿಸಿತಾನೆ. ಐ ಆಮ್ ರೆಡಿ. ಎಸ್, ನಾನು ರೆಡಿ. ಹಾ, ಸೋತ್ರೆ ನಾನ್ ನಿನಗ್ ಸಲ್ಯೂಟ್ ಹೊಡಿಯಲ್ಲ, ನೀನ್ ನನಗ್ ಸಲ್ಯೂಟ್ ಹೊಡಿಬೇಕು.
ರಿಯಲಿ ಚಾಲೆಂಜ್ ಮಾಡ್ತೀಯಾ? ಫ್ರೆಂಡ್ಸ್, ಇನ್ಮೇಲೆ ನೀವ್ ಯಾರು ಇವನಿಗೆ ಸೆಲ್ಯೂಟ್ ಮಾಡ್ಬೇಕಾಗಿಲ್ಲ. ಇವನು ನನಗ್ ಸೆಲ್ಯೂಟ್ ಮಾಡ್ತಾನೆ. ನೇಮಿಚಂದ್ರ ಕವಿಯ ಲೀಲಾವತಿ ಎಂಬ ಕಾವ್ಯದಲ್ಲಿ ಈ ಪದ್ಯವಿದೆ. ಕವಿ ಕಲ್ಪನೆಯ ಶಕ್ತಿಯ ಪ್ರಶಂಸೆ ಇಲ್ಲಿದೆ. ನಿಜವಾಗಿ ನಡೆದ ಕಾರ್ಯಗಳಾಗಿರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ಕಲ್ಪನಾ ವೈಭವವನ್ನು ಮೆರೆದ ಸೈಲೆನ್ಸ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಪಾಠ ಕೇಳಕ್ಕೆ ಇಷ್ಟ ಇಲ್ದಿರೋರು ಹೊರಗಡೆ ಹೋಗ್ಬೋದು. ಗೆಟ್ ಔಟ್. ಆದರೆ ಕಲ್ಪನಾ ವೈಭವವನ್ನು ಮೆರೆದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅಂತಹ ಯಾರದು ಸೌಂಡ್ ಮಾಡಿದ್ದು? ಯಾರು ಹೇಳಿ? ಯಾರು ಅಂತ ಹೇಳ್ದೆ ಇದ್ರೆ ಕ್ಲಾಸ್ ಮುಗಿಯೋರ್ಗು ಎಲ್ರು ಎದ್ದು ನಿಂತ್ಕೋಬೇಕಾಗುತ್ತೆ. ಇವನೇ ಮೇಡಮ್ ಕಿರ್ಚಿದ್ದು. ನಾನಲ್ಲ ಕಣೋ, ಗುದ್ದು ಬಿಡ್ತೀನಿ. ನಾನಲ್ಲ ಮೇಡಮ್. ಗೆಟ್ ಅಪ್. ಆ ತರ ಅರ್ಚೋ ಪ್ರಾಣಿ ಯಾವುದು? ಮೇಕೆ ಮೇಡಮ್. ಮೇಕೆ ತರ ಅರ್ಚದ್ಮೇಲೆ ಮೇಕೆ ಕ್ಲಾಸಲ್ಲಿ ಇರಬಾರ್ದು. ನಾನಲ್ಲ ಮೇಡಮ್. ಶಟ್ ಅಪ್. ನಾನ್ ಕೊಡೋ ಪನಿಷ್ಮೆಂಟ್ ಏನು ಅಂತ ಗೊತ್ತು ತಾನೆ? ಗೊತ್ತು ಮೇಡಮ್. ಮೆಟ್ಲತ್ತದು ಮೆಟ್ಲಿಳಿಯೋದು. ಕ್ಲಾಸ್ ಮುಗಿಯೋರ್ಗು ಅದನ್ನೇ ಮಾಡ್ತಾ ಇರು. ಗೆಟ್ ಔಟ್. ಗೆಟ್ ಔಟ್ ಫ್ರಮ್ ಹಿಯರ್. ಯಾವನ ಮಾಡಿ ತಪ್ಪೆ ನಾನು ಶಿಕ್ಷೆ ಅನ್ಬೋದು. ಇವರೆಲ್ಲ ನಿಜವಾಗ್ಲೂ ನನ್ನ ಸ್ಟೂಡೆಂಟ್ಸ್. ಒಂದೇ ಒಂದು ಕೂಗಿಗೆ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಇವತ್ತು ನಾನು ಏನು ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೀಯ? ಬೇಡಪ್ಪ, ಬೇಡ, ಹೇಳಬೇಡಿ. ನೀವು ಹೇಳದೆ ಹೋದ್ರೂ ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದ್ರೆ ಒಂದು ರಿಕ್ವೆಸ್ಟ್, ಒಂದೇ ಒಂದು ಕಣಯ್ಯ. ಒಂದೇ ಒಂದಾನೆ. ಒಂದೇ ಒಂದಪ್ಪ, ಹೊಡಿಬೇಡ. ಹಂಗಾರ ಹೇಳ್ಕೊಳ್ಳಿ. ನಾನೊಂದು ಪದ್ಯ ಬರ್ದಿದ್ದೀನಿ ಇಂಗ್ಲಿಷಲ್ಲಿ. ಅದನ್ನೇನಾರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ ನಿಂತ್ಕೊಳ್ರಯ್ಯ. ಯಾಕ್ರಯ್ಯ ಹೋಗ್ತಾ ಇದ್ದೀರಾ? ನಿಮ್ ಪದ್ಯ ಕೇಳಕ್ಕಾಗಲ್ಲ, ಅದಕ್ಕೆ ದೂರ ಹೋಗ್ತಾ ಇದೀವಿ ಸರ್. ಬಿಟ್ಬಿಡಿ ಸರ್. ಹೋಗಿ, ಹಾಳಾಗೋಗಿ. ಅವ್ರು ಹೋದ್ರೆ ಹೋಗ್ಲಿ, ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಲವ್ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ. ಲವ್ ಹೆಂಗ್ ಮಾಡೋದು, ಲೈನ್ ಹೆಂಗ್ ಹೊಡಿಯೋದು, ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೆಸ್ಟ್ ಬೀಳ್ತಾಳೆ. ಲವ್ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾವೆ. ಏನ್ ಹುಡುಗರು, ಏನ್ ಕಾಲೇಜು, ಏನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಎಕ್ಕುಟ್ಟೋಯ್. ಲವ್ ಅಂತಂದ್ರೆ ಏನ್ ಹೇಳಿ ನೋಡೋಣ? ಫ್ಯಾಷನ್. ನೋ. ಬರೀ ಕಿರಿಕು ಸರ್. ನೋ. ಬರೀ ಚೀಟಿಂಗು ಸರ್. ಕರೆಕ್ಟ್ ಆಗಿ ಹೇಳ್ದೆ ಮಗ. ನೋ 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 ನೋ. ಎಕ್ಸ್ಕ್ಯೂಸ್ ಮಿ ಸರ್. ಲವ್ ಅಂದ್ರೆ ಸ್ನೇಹ, ನಂಬಿಕೆ, ಪ್ರಾಮಾಣಿಕತೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಧಿಸ್ಕೊಂಡು ಅನುಸರಿಸ್ಕೊಂಡು ಒಟ್ಟಿಗೆ ಬಾಳೋಂತ ಶಕ್ತಿ. ದಟ್ಸ್ ಲವ್ ಸರ್. ಎಕ್ಸಲೆಂಟ್. ಏನ್ ಭೀತಿ ಆಗಿತ್ತು ಅವಳು. ಅಯ್ಯಯ್ಯೋ. ನಮಸ್ಕಾರ ಕಣಕ್ಕ. ಏನ್ ನೋಡ್ತಾ ಇದೀರೋ ತಮ್ಮಂದ್ರ? ನ್ಯೂಸ್ ರೀಲ್ ನೋಡ್ತಾ ಇದೀವಕ್ಕ. ಲೋಪರ್ ನನ್ ಮಗನೇ, ನ್ಯೂಸ್ ರೀಲ್ ನೋಡಕ್ ಇದೇನ್ ಸಿನಿಮಾ ಥಿಯೇಟ್ರಾ? ಐಸ್ ಕ್ರೀಮ್ ತಿಂತಾ ಇದೀವಕ್ಕ. ನನಗೆ ಚಮಕ. ನಿಮ್ ಥರ್ಡ್ ಕ್ಲಾಸ್ ವಿಷಯನ ಆ ಹುಡುಗಿರ್ಗೆ ಹೇಳ. ಹೇಳ್ಬಿಟ್ರೆ ಕಾಲೇಜಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ನಾವು. ಆಮೇಲೆ ತಲೆ ತೆಗೆಸ್ಕೊಂಡೇ ಓಡಾಡ್ಬೇಕಾಗ್ತದೆ. ಏಯ್, ನನ್ ಮಕ್ಕಳ್ರ ನೋಡ್ರೋ ಇಲ್ಲಿ ಎಲ್ಲ ಜೊಲ್ ಪಾರ್ಟಿಗಳೇ. ಈ ಗಂಡಸರ ಬುದ್ಧಿನೇ ಇಷ್ಟು ಕಣೆ. ನಾಯಿ ಬಲ ಏನ್ ಮಾಡಿದ್ರು ನೆಟ್ಗಾಗಲ್ಲ. ಎಲ್ರೂ ಅಲ್ಲ, ಕೆಲವ್ರು ಮಾತ್ರ. ಹೌದೌದು. ಇನ್ ಕೆಲವರು ಮರದ್ ಕೊರಡು, ಬಗ್ಗೋದು ಇಲ್ಲ, ಮುರಿಯೋದು ಇಲ್ಲ. ಏನೇ ಪ್ರಿಯಾ, ಲವ್ ಕ್ಲಾಶಾ? ಕ್ಲೋಸೇ ಆಗಿಲ್ಲ, ಇನ್ ಕ್ಲಾಶ್ ಅಲ್ಲಿಂದ ಬಂತು. ನಮ್ಗಿಲ್ವಾ ಐಸ್ ಕ್ರೀಮು? ಐಸ್ ಕ್ರೀಮ್ ಪಾರ್ಲರ್ ಇನ್ನ ಮುಚ್ಚಿಲ್ಲ. ದುಡ್ಡು ಕೊಟ್ರೆ ಸಿಗುತ್ತೆ. ಆದ್ರೆ ನಮಗ್ ಬೇಕಾಗಿರೋ ಫ್ಲೇವರು
ಇಲ್ಲೇ ಇದೆಯಲ್ಲ. ಗುಬ್ಬಚ್ಚಿಯೊಂದು ಹುಲ್ಲು, ದಾರ, ಹತ್ತಿ ಇತ್ಯಾದಿ ವಸ್ತುಗಳನ್ನು ತಂದು ತಂದು ಗೂಡೊಂದನ್ನು ಕಟ್ಟುತ್ತಿತ್ತು. ಅದು ಬರುವಾಗ ಹೋಗುವಾಗ ಉಲ್ಲಾಸದಿಂದ ಎಕ್ಸ್ಕ್ಯೂಸ್ ಮಿ ಮೇಡಮ್. ಬಂದ 5 ನಿಮಿಷ ಆಗ್ಲಿಲ್ಲ, ಆಗ್ಲೇ ಎಕ್ಸ್ಕ್ಯೂಸ್ ಮಿನಾ? ಅದು ಯಾಕೆ ಕೂತ್ಕೋಬಿಟ್ಟೆ? ವಾಟ್ಸ್ ದ ಮ್ಯಾಟರ್? ಅದು ಮೇಡಮ್, ಇವತ್ತು ಹೋಳಿ ಹಬ್ಬ. ನೀವು ಪರ್ಮಿಷನ್ ಕೊಟ್ರೆ. ಹಾ, ಎಲ್ಲರೂ ಸೇರಿ ನಿಮಗೆ ಬಣ್ಣ ಹಚ್ಬೇಕು ಅನ್ಕೊಂಡಿದೀವಿ. ಬಣ್ಣನಾ? ಹಾ. ನೋ 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 ನೋ, ಐ ಡೋಂಟ್ ಲೈಕ್ ಇಟ್. ಪ್ಲೀಸ್ ಸಿಟ್ ಡೌನ್. ಇದು ತುಂಬಾ ಅನ್ಯಾಯ ಮೇಡಮ್. ಯಾರು ಯಾರದ್ ಗೊಣಗಿದ್ದು? ನಾನೇ ಮೇಡಮ್. ಏನ್ ಮೇಡಮ್, ನಿಮ್ಮ ಮಾತಿಗೆ ಎಷ್ಟು ಬೆಲೆ ಕೊಡ್ತೀವಿ. ನೀವು ಹಾಕಿದ ಗೆರೆ ನಾವು ದಾಟಲ್ಲ, ನೀವು ಹೇಳಿದ್ದೆಲ್ಲಾನು ಮಾಡ್ತೀವಿ. ಆದ್ರೆ ನೀವು ಮಾತ್ರ ನಮ್ದೊಂದು ಸಣ್ಣ ಆಸೆಗೂ ಬೆಲೆ ಕೊಡಲ್ಲ ಅಂತೀರಾ. ಹೌದು, ನಮ್ಗೆಲ್ಲ ತುಂಬಾ ಬೇಜಾರಾಗಿದೆ. ನೋ, ಮೊದಲು ಪಾಠ, ಆಮೇಲೆ ಆಟ. ಸಿಟ್ ಡೌನ್. ಎಲ್ಲ ನಿನ್ನಿಂದಾನೆ. ನನಗೆ ಬಣ್ಣ ಹಾಕೋದ್ರಿಂದ ನಿಮ್ಗೆ ಸಂತೋಷ ಆಗೋಗಿದ್ರೆ ಐ ಅಗ್ರೀಡ್.